ಮೊದಲಿಗೆ ದರ್ಶನ್ ಬಳ್ಳಾರಿಗೆ ಬಿಡಲು ತೀರ್ಮಾನವನ್ನು ಮಾಡಿಕೊಂಡಿದ್ದಾರಂತೆ. ಬಳಿಕ ಅದೇ ಬಸ್ನಲ್ಲಿ ಉಳಿದ ಆರೋಪಿಗಳನ್ನು ಬಿಡಲು ತೀರ್ಮಾನವನ್ನು ಮಾಡಿದ್ದಾರಂತೆ. ದರ್ಶನ್, ಪಟ್ಟಣಗೆರೆ, ವಿನಯ್, ಧನರಾಜ್, ಪ್ರದೋಷ್, ನಾಗರಾಜ್ ಒಂದು ಬಸ್ನಲ್ಲಿದ್ದಾರೆ. ಇನ್ನೊಂದು ಬಸ್ನಲ್ಲಿ ಲಕ್ಷ್ಮಣ್ ಹಾಗೂ ಜಗದೀಶ್ ಶಿವಮೊಗ್ಗ ಜೈಲಿಗೆ, ಮೈಸೂರು ಮಾರ್ಗವಾಗಿ ತೆರಳುವಂಥ ಬಸ್ನಲ್ಲಿ ನಂದೀಶ್, ರಾಘವೇಂದ್ರ ಹಾಗೂ ಪವನ್ ಇದ್ದಾರೆ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸದ್ಯಕ್ಕೆ ಸಿಗ್ತಾ ಇರೋದು. ಭದ್ರತೆಯ ಮೂಲಕ ಪರಪ್ಪನ ಅಗ್ರಹಾರದಿಂದ ನಟ ದರ್ಶನ್ ಹೊರಟಿದ್ದಾರೆ. ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಇಂಥ ಪರಿಸ್ಥಿತಿ ಒಂದು ಬರುತ್ತಾ? ದರ್ಶನ್ ಕೂಡ ಊಹೆ ಮಾಡಿರಲಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ನಮ್ಮಗಳಿಗೆ ಬಂದು ಒದಗುತ್ತೆ ಅಂತೇಳಿ. ಪ್ರಮುಖವಾಗಿ ಅವನಿಗೆ, ದರ್ಶನ್ಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರುತ್ತೆ ಅಂತೇಳಿ. 69 ದಿನಗಳು ಆಗಿದ್ದು 66ನೇ ದಿನದಲ್ಲಿ ಎಡವಟ್ಟು. 66ನೇ ದಿನದಲ್ಲಿ ಆದಂಥ ಒಂದೇ ಒಂದು ಎಡವಟ್ಟು, ರಿಲೀಸ್ ಆದಂಥ ಒಂದೇ ಒಂದು ಫೋಟೋ ಮತ್ತು ವಿಡಿಯೋ ಕಾಲ್ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡಿತ್ತು. ಸಂಕಷ್ಟ ತಂದೊಡ್ಡಿದ್ಯಾರು? ಇವತ್ತು ಬಳ್ಳಾರಿ ಜೈಲಿಗೆ ಈ ಪರಿ ಕರ್ಕೊಂಡು ಹೋಗ್ತಿದ್ದಾರಲ್ಲ, ಇದಕ್ಕೆ ಕಾರಣ ಯಾರು? ಅಭಿಮಾನಿಗಳು, ದರ್ಶನ್ ಪ್ರೀತಿಯಿಂದ ಕರೆದಂಥ ಸೆಲೆಬ್ರಿಟೀಸ್ ಇವತ್ತು ದರ್ಶನ್ರನ್ನ ಈ ರೀತಿಯ ಪರಿಸ್ಥಿತಿಗೆ ತಂದಿಟ್ರು. ದರ್ಶನ್ಗೆ ಕೆಡ್ಡ ತೋಡ್ಬಿಟ್ರು ಅಭಿಮಾನಿಗಳು. ಇವತ್ತು ರಾತ್ರೋರಾತ್ರಿ ಬೆಳಗಿನ ಜಾವ, ಬೆಳಕಿಲ್ಲದ ಸಮಯದಲ್ಲಿ ಬಳ್ಳಾರಿ ಜೈಲಿನತ್ತ ಹೊರಟಿದ್ದಾರೆ ನಟ ದರ್ಶನ್. ವಿಚಾರಣಾ ದಿನ ಖೈದಿಯಾಗಿ ರೇಣುಕಾಸ್ವಾಮಿ ಕೊಲೆ ಆರೋಪದ ಪ್ರಕರಣವನ್ನು ಹೊತ್ತು 11 ಆರೋಪಿಗಳು 3 ಬಸ್ಗಳಲ್ಲಿ ಪ್ರಯಾಣ. ಮೊದಲಿಗೆ ದರ್ಶನ್ ಬಳ್ಳಾರಿಗೆ ಬಿಡಲು ತೀರ್ಮಾನ, ಬಳಿಕ ಅದೇ ಬಸ್ನಲ್ಲಿ ಉಳಿದ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ದರ್ಶನ್, ಪಟ್ಟಣಗೆರೆ, ವಿನಯ್, ಧನರಾಜ್, ಪ್ರದೋಷ್ ಸದ್ಯಕ್ಕೆ ಒಂದು ಬಸ್ನಲ್ಲಿದ್ದಾರೆ. ನಾಗರಾಜ್ ಸೇರಿದಂತೆ ಇವರು ಒಂದು ಬಸ್ನಲ್ಲಿದ್ದಾರೆ. ಇನ್ನೊಂದು ಬಸ್ನಲ್ಲಿ ಲಕ್ಷ್ಮಣ್, ಜಗದೀಶ್, ಶಿವಮೊಗ್ಗ ಜೈಲಿಗೆ ಅವರನ್ನ ಬಿಡಲಾಗುತ್ತೆ. ಮೈಸೂರು ಮಾರ್ಗವಾಗಿ ತೆರಳುವ ಬಸ್ನಲ್ಲಿ ನಂದೀಶ್ ಇದ್ದಾರೆ. ರಾಘವೇಂದ್ರ ಹಾಗೂ ಪವನ್ ಮತ್ತು ನಂದೀಶ್ ಮೈಸೂರು ಮಾರ್ಗವಾಗಿ ಇವರನ್ನ ಬಿಡಲಾಗುತ್ತೆ. ಒಟ್ಟಲ್ಲಿ ಮೊದಲಿಗೆ ದರ್ಶನ್, ಬಳಿಕ ಅದೇ ಬಸ್ನಲ್ಲಿ ಉಳಿದ ಆರೋಪಿಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ನಮ್ಮ ಆಂಕರ್ ರಂಜಿತ್ ಇವತ್ತು ಕಂಪ್ಲೀಟ್ ಆಗಿ ಪರಪ್ಪನ ಅಗ್ರಹಾರದಿಂದ ಹಿಡಿದು ಬಳ್ಳಾರಿಗೆ ಹೋಗೋವರೆಗೂ ಕೂಡ ಅವರಲ್ಲಿ ಇರ್ತಾರೆ, ಫಾಲೋ ಅಪ್ ಮಾಡ್ತಿದ್ದಾರೆ. ರಂಜಿತ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ, ಅವರು ಫಾಲೋ ಮಾಡ್ತಿದ್ದಾರೆ. ರಂಜಿತ್ ಈಗ ಅಲ್ಲೇ ಇದ್ದಾರೆ, ಮಾಹಿತಿ ಕೊಡ್ತಾರೆ. ರಂಜಿತ್, ಯಾವ ರೂಟ್ನಲ್ಲಿ, ಬಹಳ ಪ್ರಮುಖವಾಗಿ ಯಾರ ನೇತೃತ್ವದಲ್ಲಿ, ಸೆಕ್ಯೂರಿಟಿ ಹೇಗಿದೆ, ಒಂದು DR ತುಕಡಿ ಕೂಡ ಹೋಗಲಾಗುತ್ತೆ ಅಂತ ಹೇಳಲಾಗ್ತಿತ್ತು. ಇದೆಯಾ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಕೂಡ ದಿವಿತ್, ನೋಡಿ, ದರ್ಶನ್ ಹೋಗ್ತಾ ಇರುವಂತ ವಾಹನ ಇದೆ. ದರ್ಶನ್ ಸೇರಿದಂತೆ ಸುಮಾರು 10 ಜನ ಆರೋಪಿಗಳು ಈ ವಾಹನದಲ್ಲಿ ಹೋಗ್ತಾ ಇದ್ದಾರೆ. ಸುಮಾರು ಮೂರು ಟಿ ಟಿ ವಾಹನದಲ್ಲಿ ದರ್ಶನ್ ಸೇರಿದಂತೆ ಉಳಿದಂತಹ 9 ಜನ ಆರೋಪಿಗಳು ಈಗ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬ ಆರೋಪಿಗೆ 2 ಪೊಲೀಸರ ಬಂದೋಬಸ್ತ್ ಇದೆ. ನಾವು ದರ್ಶನ್ ಹೋಗ್ತಾ ಇರುವಂಥ ವಾಹನದ ಹಿಂದ್ಗಡೆನೇ ಇದ್ದೀವಿ. ಒಟ್ಟು 10 ಜನ ಆರೋಪಿಗಳು ಈ ವಾಹನದಲ್ಲಿ ಒಂದಿಷ್ಟು ಜನ ಇದ್ದಾರೆ. ಮತ್ತೆ ಹಿಂದ್ಗಡೆ ಒಂದು ವಾಹನ ಬರ್ತಾ ಇದೆ, ಅಂದರೆ DR ತುಕಡಿ, ಅದರಲ್ಲೂ ಕೂಡ ಇದ್ದಾರೆ. ಬಹಳ ಪ್ರಮುಖವಾಗಿ ದಿವಿತಿಯಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ, ದರ್ಶನ್ ಮೊದಲು ಬಳ್ಳಾರಿ ಜೈಲಿಗೆ ಹೋಗ್ತಾರೆ, ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಹೋಗ್ತಾರೆ. ಮೊದಲು ದರ್ಶನ್ನನ್ನು ಬಳ್ಳಾರಿಯ ಕಾರಾಗೃಹಕ್ಕೆ ಬಿಟ್ಟು ಆನಂತರ ಉಳಿದಂಥ 9 ಜನ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಕಾರಾಗೃಹ, ಕಲಬುರಗಿ, ವಿಜಯಪುರ, ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಕಾರಾಗೃಹಕ್ಕೆ ಬಿಡ್ತಾರೆ. ಈಗ ದರ್ಶನ್ ಹೋಗ್ತಾ ಇರುವಂಥ ಅದೇ ವೆಹಿಕಲ್ ನಾವು ಕೂಡ ಹೋಗ್ತಾ ಇದ್ದೀವಿ. ನಮ್ಮ ಕ್ಯಾಮ್ರಾಮನ್ ಲಕ್ಷ್ಮಿ ಪ್ಯಾನ್ ಮಾಡ್ತಿದ್ದೆ. ಎಕ್ಸಾಕ್ಟ್ ಇದೇ ವೆಹಿಕಲ್. ದರ್ಶನ್ ತಲೆ ಕೆಳಗೆ ಹಾಕೊಂಡು ಕುಳಿತುಕೊಂಡಿದ್ದಾರೆ. ವಿಜಯ್ ತೋರಿಸ್ಬೇಕು ಲಕ್ಷ್ಮಿ. ಎಸ್ ನೋಡಿ, ಇದೇ ವೆಹಿಕಲ್ನಲ್ಲಿ
ಇದೇ ವೆಹಿಕಲ್ನಲ್ಲಿ ದರ್ಶನ್ ಹೋಗ್ತಾ ಇದ್ದಾರೆ ನೋಡಿ. KA41G0550 ಇದೇ ವೆಹಿಕಲ್ನಲ್ಲಿ ನೋಡ್ಬೇಕು ನೀವು. ಇಲ್ಲೇ ನೋಡಿ, ಇಲ್ಲೇ ಇದ್ದಾರೆ. ದರ್ಶನ್ ತಲೆ ಕೆಳಗು ಮಾಡಿ ಕುಳಿತುಕೊಂಡಿದ್ದಾರೆ. ದರ್ಶನ್ಗೆ ಇಬ್ಬರು ಪೊಲೀಸರ ಬಂದೋಬಸ್ತ್ ಇದೆ. ಇನ್ನುಳಿದಂತ ಆರೋಪಿಗಳಿಗೂ ಕೂಡ ಇಬ್ಬರ ಪೊಲೀಸರ ಬಂದೋಬಸ್ತ್ ಇದೆ. ನೋಡಿ ಎದುರುಗಡೆ ಶಾರ್ಟ್ ಅನ್ನು ತೋರಿಸ್ತೀನಿ. ಇಲ್ಲೇ ನೋಡಿ ಮಂಕಿ ಕ್ಯಾಪ್ ಹಾಕೊಂಡಿದ್ದಾರೆ ದರ್ಶನ್. ನೋಡಿ ಫುಲ್ ಓವರ್ ಹಾಕೊಂಡಿದ್ದಾರೆ ದರ್ಶನ್ ಇಲ್ಲೇ ಇದ್ದಾರೆ ನೋಡಿ. ಇಲ್ಲೇ ಇದ್ದಾರೆ, ತಲೆ ಕೆಳಗೆ ಮಾಡಿ ಕುಳಿತುಕೊಂಡಿದ್ದಾರೆ. ದರ್ಶನ್ ಪಕ್ಕದಲ್ಲಿ ಇನ್ನೊಬ್ರು ಪೊಲೀಸ್ ಇದ್ದಾರೆ. ಫುಲ್ ಓವರ್ ಹಾಕೊಂಡಿದ್ದಾರೆ ದರ್ಶನ್. ಎಸ್, ಎಕ್ಸಾಕ್ಟ್ಲಿ ಇದೇ ವೆಹಿಕಲ್ ಈಗ ಮೂವ್ ಆಗ್ತಾ ಇದೆ ನೋಡಿ. ಹೋಗ್ತಾ ಇರುವಂತ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹಿಂದೆ ಮುಂದೆ ಎಲ್ಲ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಯಾರಾದರೂ ಅಭಿಮಾನಿಗಳು ಬಂದಲ್ಲಿ ಕಿರಿಕು ಮಾಡಬಹುದು, ಅಥವಾ ಏನಾದರೂ ಗಲಾಟೆಗಳಾಗ್ಬೋದು, ಅಥವಾ ಏನಾದರೂ ಹೋಗೋ ಮಾರ್ಗದಲ್ಲಿ ಅಡೆತಡೆಗಳು ಉಂಟಾಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಹಿಂದೆ ಮುಂದೆ ಎಲ್ಲ ಕಡೆ ಪೊಲೀಸ್ ಬಂದೋಬಸ್ತ್ ಇದೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರ ಠಾಣೆಯ ಪೊಲೀಸರು ತಮ್ಮ ಲಿಮಿಟ್ ಮುಗಿಯೋವರೆಗೂ ಕೂಡ, ತಮ್ಮ ವ್ಯಾಪ್ತಿ ಏನು ಬರುತ್ತೆ ತಮ್ಮ ವ್ಯಾಪ್ತಿವರೆಗೂ ಕೂಡ ಬಂದೋಬಸ್ತನ್ನು ನೀಡ್ತಾರೆ. ಆ ನಂತರ ಹೋಗೋದು ಕೇವಲ 3 ವೆಹಿಕಲ್. ಆ ನಂತರ ಹೋಗೋದು ಬಂದೋಬಸ್ತ್ ಸೇರಿದಂತೆ 3 ವೆಹಿಕಲ್. ಒಂದು ನಾನು ತೋರಿಸಿದ್ನಲ್ಲ ಆ ಒಂದು ವಾಹನ, ಅದರಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ತಲೆ ಕೆಳಗೆ ಹಾಕೊಂಡು ಕುಳಿತುಕೊಂಡಿದ್ದಾರೆ. ಇನ್ನುಳಿದಂಥ ಆರೋಪಿಗಳೆಲ್ಲರೂ ಕೂಡ ಇದ್ದಾರೆ. ಮೊದಲು ದರ್ಶನನ್ನು ಬಿಡ್ತಾರೆ. ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ದರ್ಶನನ್ನ ಮೊದಲು ಬಿಡ್ತಾರೆ. ಆ ನಂತರ ಇನ್ನುಳಿದಂಥ ಆರೋಪಿಗಳನ್ನ ಹೋಗೋ ಮಾರ್ಗ ಕಲಬುರಗಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಇನ್ನುಳಿದಂಥ ಮಾರ್ಗದಲ್ಲಿ ಒಬ್ಬೊಬ್ಬರನ್ನೇ ಬಿಟ್ಟು ಆ ಮೂಲಕ ಪೊಲೀಸರು ಮುಚ್ಚಿದ ಲಕೋಟೆಯಲ್ಲಿ ಆ ಜಡ್ಜ್ಮೆಂಟ್ ಕಾಪಿ ಇದೆಯಲ್ಲ, ನ್ಯಾಯಾಲಯದ ಆದೇಶದ ಪತ್ರ, ಅದರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಒಂದಿಷ್ಟು ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟ್ ಎಲ್ಲವನ್ನ ಕೊಟ್ಟು ದರ್ಶನ್ನ ಒಳಗಡೆ ಬಿಡ್ತಾರೆ. ದರ್ಶನ್ ಒಳಗಡೆ ಬಿಟ್ಟಾದ ನಂತರ ಅವರ ಮೆಡಿಕಲ್ ಟೆಸ್ಟ್ ಜೈಲಿನ ಒಳಗಡೆ ಆಗುತ್ತೆ. ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಆದ ನಂತರ ದರ್ಶನ್ಗೆ ಕೈದಿ ನಂಬರ್ 6102 ಅಂತೇಳಿ ನಾವೇನು ಹೇಳ್ತಾ ಇದ್ವಲ್ಲ, ಅದಲ್ಲ, ಆದರೆ ಬೇರೆ ಕೈದಿ ನಂಬರನ್ನು ದರ್ಶನ್ಗೆ ಕೊಡ್ತಾರೆ. ನೋಡಿ ಇದೇ ವೆಹಿಕಲ್ KA41G0050 ಇದೇ ವಾಹನದಲ್ಲಿ ದರ್ಶನ್ ಹೋಗ್ತಾ ಇದ್ದಾರೆ. ಬಿಗಿ ಬಂದೋಬಸ್ತ್ ಇದೆ. ದರ್ಶನ್, ಪಟ್ಟಣಗೆರೆ ವಿನಯ್, ಧನ್ರಾಜ್, ಪ್ರದೂಷ್, ನಾಗರಾಜ್ ಒಂದೇ ಬಸ್ನಲ್ಲಿದ್ದಾರೆ. ದಿವಿತ್ ನೋಡಿ, ನಾನು ತೋರಿಸ್ತಿದ್ನಲ್ಲ ಈ TTಯಲ್ಲಿ ದರ್ಶನ್ ಇದ್ದಾರೆ, ಪಟ್ಟಣಗೆರೆ ವಿನಯ್ ಇದ್ದಾರೆ, ಧನ್ರಾಜ್ ಇದ್ದಾರೆ, ಪ್ರದೂಷ್ ಇದ್ದಾರೆ, ನಾಗರಾಜ್ ಇದ್ದಾರೆ ಒಂದು ಬಸ್ನಲ್ಲಿ. ಇನ್ನೊಂದು ಬಸ್ನಲ್ಲಿ ಲಕ್ಷ್ಮಣ್ ಹಾಗೂ ಜಗದೀಶ್ ಶಿವಮೊಗ್ಗ ಜೈಲಿಗೆ ಹೋಗೋರವರು ಅವರಿದ್ದಾರೆ. ಮೈಸೂರು ಮಾರ್ಗವಾಗಿ ತೆರಳುವ ಬಸ್ನಲ್ಲಿ ನಂದೀಶ್ ಮತ್ತೆ ರಾಘವೇಂದ್ರ ಪವನ್ ಇದ್ದಾರೆ. ನೋಡಿ ಮತ್ತೊಂದು ಸಲ ತೋರಿಸ್ತೀನಿ. ದರ್ಶನ್ ಫುಲ್ ಓವರ್ ಹಾಕೊಂಡು ತಲೆ ಕೆಳಗೆ ಹಾಕೊಂಡು ಕುಳಿತುಕೊಂಡಿದ್ದಾರೆ. ದರ್ಶನ್ ಪಕ್ಕದಲ್ಲಿರುವಂಥ ಪೊಲೀಸ್ ನೋಡಿ, ಸಿಬ್ಬಂದಿ ನೋಡಿ, ದರ್ಶನ್ ತಲೆ ಕೆಳಗೆ ಹಾಕೊಂಡು ಕುತ್ಕೊಂಡಿದ್ರೆ ದರ್ಶನ್ ಪಕ್ಕದಲ್ಲಿ ಪೊಲೀಸ್ ಇದ್ದಾರೆ. ಇಬ್ಬರು ಸಿಬ್ಬಂದಿ ಅವರಿಗೆ ಗಾರ್ಡ್ ಮಾಡ್ತಾ ಇದ್ದಾರೆ. ರೆಡ್ ಕಲರ್ ಕ್ಯಾಪ್ ಹಾಕೊಂಡು ಒಬ್ರು ಕೂತ್ಕೊಂಡಿದ್ದಾರೆ. ಅವ್ರು ಯಾರು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ದರ್ಶನ್ ಮಾತ್ರ ಇಲ್ಲೇ ಇದ್ದಾರೆ. ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲೇ ಇದ್ದಾರೆ ದರ್ಶನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಿಗ್ಗಿ ಬಂದೋಬಸ್ತ್. ಯಾರೋ ನಾವು ನೋಡ್ತಾ ಇದ್ರೆ ಏನೋ ಕುಖ್ಯಾತಿ ನಾವು ಗಮನಿಸಿದಂಗೆ ನೋಡಿ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂಥ ಆರೋಪಿಗಳು ಇವತ್ತು ಹೆಂಗೆ ವಿಲ ಅಂತೇಳಿ ಒದ್ದಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಮಗೆ ಹೆಂಗೆ ಬೇಕೋ ಹಾಗೆ ಐಷಾರಾಮಿಯಾಗಿ ಬದುಕ್ತಾ ಇದ್ದಂಥ, ಐಷಾರಾಮಿ ಜೀವನ ನಡೆಸ್ತಾ ಇದ್ದಂಥ ಈ ಆರೋಪಿಗಳನ್ನು ಇವತ್ತು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಡಿ ಗ್ಯಾಂಗ್ ಈಗ ದಿಕ್ಕಾಪಾಲಾಗಿ ಹೋಗಿದೆ. ಅಕ್ಷರಶಃ ಈಗ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದರಂತೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ರೆ ಅವರನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬಳ್ಳಾರಿವರೆಗೂ ಕೂಡ ನಾವು ಜೈಲು ತಲುಪೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ದರ್ಶನ್ ಕರೆದುಕೊಂಡು ಹೋಗ್ತಾ ಇರುವಂಥ ವೆಹಿಕಲ್ನ ಹಿಂದ್ಗಡೆ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇದೇ ವೆಹಿಕಲ್ ಮತ್ತೊಂದು ಸಲ ತೋರಿಸ್ತೀನಿ ನಾನು. ದರ್ಶನ್ ತಲೆ ಕೆಳ ಹಾಕೊಂಡು ಕೂತ್ಕೊಂಡಿದ್ದಾರೆ. ಬಹುಶಃ ಗೊತ್ತಾಗಿದೆ ಅವರಿಗೆ, ನಾನು ಮಾಡಿದ್ದು ಗನಂದಾರಿ ಕೆಲಸ. ಜೈಲಿನಲ್ಲಿ ನಾನು ಮುದ್ದೆ ಮುರಿತಾ ಇದ್ರೆ ಐಷಾರಾಮಿ ಜೀವನ, ಹಣ ಕೊಟ್ಟು ಅಧಿಕಾರಿಗಳನ್ನೆಲ್ಲ ಸೆಟ್ಲ್ ಮಾಡಿಕೊಂಡು ಐಷಾರಾಮಿ ಜೀವನ ಬೇಕಿತ್ತ ದರ್ಶನ್ಗಿದು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ಬೋದಾಗಿತ್ತು. ತಮ್ಮ ಮನೆಯವರನ್ನ ವಾರಕ್ಕೆ 2 ಸಲ ಮೀಟಾಗಿ ನಮಗೆ ಬೇಕಾದವ್ರನ್ನ ಭೇಟಿಯಾಗಿ ಇರ್ಬೋದಾಗಿತ್ತು. ಆದರೆ ದರ್ಶನ್ ಐಷಾರಾಮಿ ರಾಜಾತಿಥ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತು ಅವರಿಗೆ ಎಂಥ ಪರಿಸ್ಥಿತಿ ಅಂತ ಹೇಳಿದ್ರೆ, ದರ್ಶನ್ ಈಗ ಏಕಾಂಗಿ ಒಬ್ಬ